ಜಿಲ್ಲೆಯ ಮಣ್ಣಿನ ಮಗ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತನಾಗಿ ಒಂದು ಸೈನಿಕನಾಗಿ ಸಿಪಾಯಿ ತರ ಪಕ್ಷಕ್ಕೆ ದುಡಿದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು 4 ಗಂಟೆ 5 ನಿಮಿಷಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಬಿಡದಿಯ ಒಕ್ಕಲಿಗರ ಸಂಘ ವೇದಿಕೆ ಮತ್ತು ಎಲ್ಲ ಸಮಾನ ಮನಸ್ಕರು ಸೇರಿ ಇವತ್ತು ಹೇಳಿ ಬಿಡದಿಯಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಉಚಿತವಾಗಿ ಸ್ವೀಟು ಮತ್ತು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿ ಇವತ್ತು BGS ಸರ್ಕಲ್ನಲ್ಲಿ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ನಾಡಿ ಕಂಡಂಥ ಈ ರಾಜ್ಯದ ಅತಿ ಹೆಚ್ಚು ಜನಸಂಖ್ಯೆ ನಮ್ಮ ರಾಮನಗರ ತಾಲೂಕು ಮತ್ತು ಬಿಡದಿ ಮಾಗಡಿ ವಿಧಾನಸಭಾ ಕ್ಷೇತ್ರದಿಂದ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ನಾವು ಬೆಂಗಳೂರಿಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ನಾವೇನು ಒಳಗಡೆ ಹೋಗೋದಿಲ್ಲ, ಹೊರಗಡೆ ವಿಧಾನಸಭೆ ಮುಂದೆಗಡೆ ನಮ್ಮ ಸಾಹೇಬರಿಗೆ ಒಂದು ವಿಷಯನ ಮಾಡಿ ಶುಭಾಶಯವನ್ನು ಕೋರಿ ನಮ್ಮ ರಾಮನಗರ ತಾಲೂಕಿನ ಮತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಒಂದು ಪಾಲಣ್ಣನವರ ನೇತೃತ್ವದಲ್ಲಿ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಒಕ್ಕಲಿಗರ ವೇದಿಕೆಯ ಯುವ ಮುಖಂಡರುಗಳು ಸೇರಿ ಇವತ್ತು ಬಿಡದಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಬಿಡದಿ ಹೋಬಳಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ನಾಡಿನ ದೊರೆ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಈ ಜಿಲ್ಲೆಯ ಮಣ್ಣಿನ ಮಗ ಡಿ ಕೆ ಸುರೇಶ್ ಅವರ ಒಂದು ಆಶಯದಂತೆ ಇವತ್ತೇನು ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರ ಆಶಯ ಇತ್ತು. ಆ ಕನಸು ಇವತ್ತು ನನಸಾಗಿದೆ. ಹಾಗಾಗಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೀವಿ. ನಮಗೆ ಇವತ್ತು ಭಾಳ ಸಂತಸದ ಕ್ಷಣ. ನಮ್ಮ ರಾಮನಗರ ತಾಲೂಕಿನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲರೂ ಕೂಡ ಸಿಹಿಯನ್ನು ಹಂಚಿ ಸಂಭ್ರಮಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ಓಕೆ ಓಕೆ ನೋ ಪ್ರಾಬ್ಲಮ್. ಎಲ್ಲ ಓಕೆ ನೀನು ಇರ್ತಿರೋದು ಹೇಳ್ಬೇಕಲ್ಲ ನೀವು ಅಂತ ನೀನು ಇವ್ರಿಗೆ ಮಾಡ್ಬೇಕಲ್ವ? ಆಯ್ತಾ ಸರ್? ನೀನು ಹೆಂಗೆ ಅಧ್ಯಕ್ಷ ನೀನು ನಿಮಗೆ ಮಾಡಿ ನೀವು ಕೋಟ ಮಾಡಿ ನಮ್ಮ ಜಿಲ್ಲೆಯ ಮಗನಾದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಬಿಡದಿ ಭಾಗದಲ್ಲಿ ಇವತ್ತು ಅವರ ಒಂದು ಹೆಸರಿನಲ್ಲಿ ಇವತ್ತು ಅನುದಾನ ಸಮರ್ಪಣೆ ಮಾಡ್ತಾಯಿದ್ದೀವಿ. ನಮ್ಮ ಬಿಡದಿ ಭಾಗದ ಮುಖಂಡರು ಎಲ್ಲರೂ ಸೇರಿ ನಾವು ಇವತ್ತು ಒಂದು ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿ ನಾವು ಇವತ್ತು ಒಂದು ಅನುದಾನ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ನಮ್ಮ ಬಿಡದಿ ಭಾಗದಲ್ಲಿ ಅನುದಾನ ಮಾಡ್ತಾಯಿದ್ದೀವಿ. ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಸಿಕ್ಕಿ ಇನ್ನೂ ಒಳ್ಳೆ ಕೆಲಸ ಮಾಡಲಿ ಅಂತ ಅನ್ನೋದು ನಮ್ಮೆಲ್ಲರ ಆಶ್ರಯ. ಹಾಗೂ ಶಿವಕುಮಾರ್ ಮತ್ತು ನಮ್ಮ ಬಾಲಣ್ಣರ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇವತ್ತು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಎಲ್ಲರೂ ಒಂದು ಇದರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಕ್ಕಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ನಾಡಿಗೆ ಇವತ್ತು ಒಂದು ಹೆಸರಾಗಬೇಕು ಅನ್ನೋದು ಒಂದು ಆಶಯ ಎಲ್ಲರದ್ದು. ಹಾಗಾಗಿ ನಾವೊಂದು ಇವತ್ತು ಅವರ ಹೆಸರಲ್ಲಿ ಇವತ್ತು ಅನ್ನ ಸಂಪಾದನೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ.